ಸರ್, ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗಳನ್ನು ನಡೆಸ್ತಾ ಇದ್ದೀವಿ. ಪ್ರಮುಖವಾಗಿ ಸುಮಾರು ಆಗಸ್ಟ್ 9ನೇ ತಾರೀಕು ಮತ್ತು ಆಗಸ್ಟ್ 12ನೇ ತಾರೀಕಿನಲ್ಲಿ ವಾರ್ತಾಭಾರತಿ ಮತ್ತು ದಿ ವಿಲ್ ಎರಡು ಪತ್ರಿಕೆಗಳಲ್ಲಿ ಇವತ್ತು ಬೆಂಗಳೂರಿನ ಸ್ವೀಕಾರ ಕೇಂದ್ರ ಒಂದರಲ್ಲಿ 1776 ಹೆಣ್ಣು ಮಕ್ಕಳನ್ನು ಇವತ್ತು ದುರುಪಯೋಗ ಮಾಡ್ಕೊಂಡಿದ್ದಾರೆ, ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಎನ್ನುವಂಥದ್ದನ್ನು ಪತ್ರಿಕೆಗಳಲ್ಲಿ ವರದಿಯಾಗಿರೋದು ಆಧಾರದ ಮೇಲೆ ಜನವಾದಿ ಮಹಿಳಾ ಸಂಘಟನೆ ಇವತ್ತು ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ಪ್ರಮುಖವಾಗಿ 2002ನೇ ಇಸ್ವಿಯಿಂದ 2018ನೇ ಇಸ್ವಿ ತನಕ ಏನು ಈ ಒಂದು ಹೆಣ್ಣು ಮಕ್ಕಳನ್ನು ಒಂದು ದುರುಪಯೋಗ ಮಾಡ್ಕೊಂಡಿರ್ತಕ್ಕಂಥದ್ದು ಹಿರಿಯ IAS ಅಧಿಕಾರಿಗಳ ಮನೆ ಕೆಲಸಕ್ಕೆ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ಮತ್ತು ವಾಪಸ್ಸು ಅವ್ರು ಬಂದಂತೆ ಅವರು ಎಲ್ಲಿ ಹೋಗಿದ್ದಾರೆ, ಏನು ಹೋಗಿದ್ದಾರೆ ಎನ್ನುವಂಥ ಮಾಹಿತಿಗಳಿಲ್ಲ. ಮತ್ತು ಸಾಕಷ್ಟು ಹೆಣ್ಣು ಮಕ್ಕಳುಗಳನ್ನು ಅಲ್ಲಿ ವೇಶ್ಯವಾಟಿಕೆಗೆ ನೂಕಿದ್ದಾರೆ, ಮತ್ತು ಕಳ್ಳ ಸಾಗಾಣಿಕೆ ಮಾಡಿದ್ದಾರೆ. ಮತ್ತು ಅದಲ್ಲದೆ ಅವ್ರ ಮೇಲೆ ಅತ್ಯಾಚಾರಗಳು ನಡೆದು, ಲೈಂಗಿಕ ಕಿರುಕುಳಗಳು ನಡೆದು ಗರ್ಭಪಾತ ಆಗಿರ್ತಕ್ಕಂಥದ್ದು ಆ ಒಂದು ವರದಿಗಳಲ್ಲಿ ಬಂದಿದೆ. ಅದಲ್ಲದೆ ಸಾಕಷ್ಟು ಹೆಣ್ಣು ಮಕ್ಕಳನ್ನು ಯಾರಿಗೂ ಗೊತ್ತಾಗದಂಥ ರೀತಿಯಲ್ಲಿ ಏನು ಶವಾಗಾರದಲ್ಲಿ ಆ ಹೆಣ್ಣು ಮಕ್ಕಳನ್ನು ಸುಟ್ಟಾಕಿರ್ತಕ್ಕಂಥದ್ದು ಬೆಳಕಿಗೆ ಬಂದಿದೆ. ಇದೆಲ್ಲನೂ ನೋಡಿದ್ರೆ ಅಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳುಗಳಿಗೆ ಯಾವುದೇ ರೀತಿಯಾದಂಥ ಸುರಕ್ಷತೆ ಮತ್ತು ರಕ್ಷಣೆಗಳಿಲ್ದೇ, ತಂದೆ ತಾಯಿ ಯಾರು ಇಲ್ದೇ ನಿರ್ಗತಿಕರಾಗಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನು ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಮತ್ತು IAS ಆಫೀಸರ್ಗಳು ದುರ್ಬಳಕೆ ಮಾಡ್ಕೊಂಡು ಅವ್ರು ಕೊಟ್ಟಿರ್ತಕ್ಕಂಥ ಲೈಂಗಿಕ ಕಿರುಕುಳಗಳಿರ್ಬೋದು, ಅತ್ಯಾಚಾರ ನಡೆಸಿರ್ತಕ್ಕಂಥದ್ದು, ಮತ್ತು ಹೆಣ್ಣು ಮಕ್ಕಳನ್ನು ಸಾಗಾಣಿಕೆ ಮಾಡಿರ್ತಕ್ಕಂಥದ್ದು. ಮತ್ತು ಇದೆಲ್ಲ ಏನಿದೆಯೋ ಇದು ನಿಜವಾಗ್ಲೂ ಈ ನಾಗರಿಕ ಸಮಾಜನೇ ತಲೆ ತಗ್ಗಿಸುವಂಥ ರೀತಿಯಲ್ಲಿ ಒಂದು ಸರ್ಕಾರಿ ಒಂದು ಸ್ವೀಕಾರ ಕೇಂದ್ರದಲ್ಲಿ ನಡೆದಿದೆ ಅಂತ ಹೇಳಿದ್ರೆ ನಾಚಿಕೆ ಆಗಬೇಕು. ಈಗಾಗಲೇ ಇರ್ತಕ್ಕಂಥ IAS ಆಫೀಸರ್ ಹೆಸರುಗಳನ್ನೂ ಈಗ ಕೇಳಿ ಬರ್ತಾ ಇದೆ. ಮತ್ತು ಇದ್ರ ಜೊತೆಗೆ ಆ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರ್ಬೋದು, ಮತ್ತು ಮಹಿಳಾ ಆಯೋಗದ ಗಮನಕ್ಕೂ ತಂದಿದ್ದಾರೆ, ಲೋಕಾಯುಕ್ತರ ಗಮನಕ್ಕೆ ತಂದಿರ್ತಕ್ಕಂಥದ್ದು, ಹಿರಿಯ ಅಧಿಕಾರಿಗಳ ಗಮನಕ್ಕೂ ತಂದಿದ್ರು ಇದನ್ನು ನಿಷ್ಪಕ್ಷಪಾತವಾಗಿ ತನಿಖೆಗಳನ್ನು ನಡೆಸ್ತಾನೆ. ಅಲ್ಲಿಂದ ಇಲ್ಲಿ ತನಕ ಆ ಹೆಣ್ಣು ಮಕ್ಕಳ ಯಾವುದೇ ರೀತಿಯಾದಂಥ ಸುರಕ್ಷತೆಯನ್ನು ಕೊಡದೇ ಇರ್ತಕ್ಕಂಥದ್ದು ನೋಡಿದ್ರೆ ಇಲ್ಲಿ ದೊಡ್ಡ ರೀತಿಯಾದಂಥ ಒಂದು ಹಗರಣನೆ ನಡೆದಿದೆ, ಹೆಣ್ಣು ಮಕ್ಕಳ ದುರುಪಯೋಗಗಳು ಆಗಿದೆ ಅನ್ನುವಂಥದ್ದನ್ನು ಒಂದು ಸತ್ಯತೆಗಳು ಗೊತ್ತಾಗ್ತಾ ಇದೆ. ಅದಕ್ಕೆ ಜನವಾದಿ ಮಹಿಳಾ ಸಂಘಟನೆ ಒತ್ತಾಯ ಮಾಡ್ತಾ ಇದ್ದೀವಿ. ಪತ್ರಿಕೆ ಬಂದಿದ್ದ ಆಧಾರದ ಮೇಲೆ ಇದನ್ನು ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು. ಅದನ್ನು ನಿಷ್ಪಕ್ಷಪಾತವಾದಂಥ ತನಿಖೆಗಳನ್ನು ನಡೆಸಿ ಯಾರು ನಿಜವಾದಂಥ ಆರೋಪಿಗಳು ಯಾರಿದ್ದಾರೋ ಆರೋಪಿಗಳಿಗೆ ಒಂದು ಕಠಿಣ ಶಿಕ್ಷೆ ಆಗಬೇಕು. ಮತ್ತು ಆ ಕಠಿಣ ಶಿಕ್ಷೆ ಆಗೋದ್ರ ಮುಖಾಂತರ ಇರ್ತಕ್ಕಂಥ ಹೆಣ್ಣು ಮಕ್ಕಳುಗಳು ಎಲ್ಲಿದ್ದಾರೆ ಎನ್ನುವಂಥದ್ದನ್ನು ಅದನ್ನು ಹುಡುಕಿ ಸುರಕ್ಷತೆಯನ್ನು ಖಾತ್ರಿಪಡಿಸಬೇಕು. ಮತ್ತು ಹೆಣ್ಣು ಮಕ್ಕಳಿಗೆ ಸರಿಯಾದ ರೀತಿಯ ಒಂದು ನೆಲೆಯನ್ನು ಒದಗಿಸ್ಕೊಡ್ಲಿಕ್ಕೆ ಸಾಧ್ಯ ಆಗಬೇಕು ಅನ್ನುವಂಥದ್ದನ್ನ ಈ ಮೂಲಕ ಜನವಾದಿ ಮಹಿಳಾ ಸಂಘಟನೆ ಒತ್ತಾಯ ಮಾಡಿ ಗೃಹ ಸಚಿವರಿಗೆ ಇವತ್ತು ನಮ್ಮ ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅವರು ಕ್ರಮ ತೆಗೆದುಕೊಂಡಿಲ್ಲ ಅಂದ್ರೆ ನಿಮ್ಮ ಹೋರಾಟ ಹೆಂಗಿರ್ತದೆ? ಅಲ್ಲಿ ಈ ಒಂದು ಆರೋಪ ಸಾಬೀತಾದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಅವರು ಸರಿಯಾದ ರೀತಿಯಲ್ಲಿ ಕಠಿಣ ಕ್ರಮ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಜನವಾದಿ ಮಹಿಳಾ ಸಂಘಟನೆ ಇತರ ಪ್ರಗತಿಪರ ಸಂಘಟನೆಗಳನ್ನು ಒಳಗೊಂಡಂಗೆ ಉಗ್ರವಾದಂಥ ಹೋರಾಟಗಳನ್ನು ನಡೆಸ್ತೀವಿ. ಅವು ನಡೆಸೋದ್ರ ಮುಖಾಂತರ ಅದು ಯಾರೇ ಪ್ರಭಾವಿ ವ್ಯಕ್ತಿಗಳಿರಲಿ, ಅಧಿಕಾರಿಗಳಿರಲಿ, ಯಾರೇ ನೌಕರರಿರಲಿ ಅಂಥವನ್ನು ಬೀದಿಗೆಳೆದು ಆ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸೋ ತನಕ ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ. ಪ್ರಕರಣ ದಾಖಲಿತ ಸಚಿವರಿಗೆ ಯಾರಿಗಾದ್ರೂ ಸಂಪರ್ಕ ಮಾಡಿ ಮಾಹಿತಿ ಕೊಟ್ಟಿದ್ದೀರಾ? ಇಲ್ಲ ಸರ್, ಇದು ಯಾಕೆ ಅಂತ ಈ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಆಧಾರದ ಮೇಲೆ ಇವತ್ತು ನಾವು ಪ್ರತಿಭಟನೆಗಳನ್ನು ನಡೆಸ್ತಾ ಇದ್ದೀವಿ. ಅದಕ್ಕೆ ನಾವು ಇವಾಗ ಗೃಹ ಸಚಿವರನ್ನ ಭೇಟಿ ಮಾಡ್ತಾ ಇದ್ದೀವಿ. ಗೃಹ ಸಚಿವರು ಏನು ಹೇಳ್ತಾರೋ ಇವತ್ತು ಗೃಹ ಸಚಿವರು ಅದನ್ನು ತನಿಖೆಗಳನ್ನು ಅದಕ್ಕೆ ನ್ಯಾಯಾಂಗ ತನಿಖೆ ನಡೆಸಬೇಕು. ನಿಷ್ಪಕ್ಷಪಾತವಾಗಿ ಯಾವುದೇ ರೀತಿಯಾದಂಥ ಪ್ರಭಾವಿ ವ್ಯಕ್ತಿಗಳಿದ್ರೂ ಅದನ್ನು ಪ್ರಭಾವಿ ವ್ಯಕ್ತಿಗಳಿರಲಿ ಸರಿಯಾದ ರೀತಿಯ ತನಿಖೆ ಆಗಬೇಕು ಅನ್ನುವಂಥದ್ದನ್ನ ಒತ್ತಾಯ ಮಾಡಿ ಇವತ್ತು ಗೃಹ ಸಚಿವರು ಕೊಡ್ತಾ ಇದ್ದೀವಿ. ಅದು ಕನಿಷ್ಠ ಅವ್ರ ಕಾಲಮಿತಿ ಒಳಗಡೆ ಉತ್ತರವನ್ನು ಕೊಡಬೇಕು. ಇದು ವರ್ಷಾನುಗಂಟ್ಲೆ ಎಲ್ಲ ಕನಿಷ್ಠ ಇದು 1 ತಿಂಗಳು 1.5 ತಿಂಗಳು ಒಳಗಡೆ ಅವೇನು ಸ್ವೀಕಾರ ಕೇಂದ್ರಕ್ಕೆ ಹೋಗಿ ದಾಖಲಾತಿಗಳನ್ನು ಈಗಾಗಲೇ ದಾಖಲಾತಿಗಳು ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ದಾಖಲಾತಿಗಳೇನಿದೆಯೋ ಅಲ್ಲಿ ಎಷ್ಟು ಹೆಣ್ಣು ಮಕ್ಕಳು ಎಷ್ಟು ಜನ ಇದ್ದಾರೋ, ಎಲ್ಲೋಗಿದ್ದಾರೋ, ಏನಾಗಿದೆ ಅನ್ನುವಂಥದ್ದನ್ನು ಇದು ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು ಅಂತಲೇ ನಾವು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು. ಪತ್ರಿಕೆಗಳಲ್ಲಿ ಬಂದಂಗೆ ಸ್ವೀಕಾರ ಕೇಂದ್ರದಲ್ಲಿ ಹೆಂಗೆ ಇವತ್ತು ಬೆಂಗಳೂರಿನಲ್ಲಿ 1776 ಹೆಣ್ಮಕ್ಳು ನಾಪತ್ತೆ ಅಂತೇಳಿ ಹೇಳಿದ್ದಾರೆ. ಅದನ್ನು ವಿರೋಧಿಸಿ ನಾವು ಇವತ್ತು ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಮಗೆ ಬೇಕಾಗಿರೋಂಥದ್ದು 2000ರಿಂದ 2018ವರೆಗೂ ಏನು ಸ್ವೀಕಾರ ಕೇಂದ್ರಗಳಲ್ಲಿ ಸುಮಾರು 776 ಹೆಣ್ಮಕ್ಳುಗಳನ್ನು ಅಲ್ಲಿ ಸೇರಿಸಿರುವಂಥದ್ದು. ಆದರೆ ಆ ಹೆಣ್ಮಕ್ಳು ಯಾರೂ ಕೂಡ ಇವತ್ತು ವಾಪಸ್ ಬಂದಿಲ್ಲ. ಮತ್ತು ಅದೇ ರೀತಿ IAS ಆಫೀಸರ್ಸ್ ಹೆಸರುಗಳು ಕೂಡ ಮೆನ್ಷನ್ ಮಾಡಿದ್ದಾರೆ. ಅಲ್ಲಿ 3 ಜನ IAS ಆಫೀಸರ್ಸ್ ಮನೆಗಳಿಗೆ ಮನೆ ಕೆಲಸಕ್ಕೆ ಅಂತೇಳಿ ಹೆಣ್ಮಕ್ಳು ಹೋಗಿದ್ದಾರೆ. ಆ ಹೆಣ್ಮಕ್ಳು ಕೂಡ ವಾಪಸ್ ಬಂದಿಲ್ಲ. ಮತ್ತು ಅವ್ರಿಗೆ ಸಂಬಳಕ್ಕೆ ಅಂತೇಳಿ ಕರ್ಕೊಂಡು ಹೋಗಿರೋಂಥದ್ದು. ಅವ್ರ ಅಕೌಂಟಿಗೆ ಯಾವುದೇ ರೀತಿಯ ಅಮೌಂಟ್ ಕೂಡ ಬಂದಿಲ್ಲ. ಹಾಗಾಗಿ ಆ ಹೆಣ್ಮಕ್ಳು ಎಲ್ಲಿದ್ದಾರೆ ಅಂತ ಕೂಡ ಇವತ್ತು ಗೊತ್ತಾಗಲಿಲ್ಲ. ಹಾಗಾಗಿ ಆದಷ್ಟು ಬೇಗ ಇದನ್ನು ತನಿಖೆ ಮಾಡಬೇಕು. ತನಿಖೆ ಏನಾದರೂ ಮಾಡಲಿಲ್ಲ ಅಂತ ಹೇಳಿದ್ರೆ, ಅಕಸ್ಮಾತ್ ಇದಕ್ಕೆ ನ್ಯಾಯ ಸಿಗಲಿಲ್ಲ ಅಂತ ಹೇಳಿದ್ರೆ ನಾವು ಉಗ್ರವಾದಂಥ ಹೋರಾಟವನ್ನು ನಾವು ಎಲ್ಲ ಪ್ರಗತಿಪರ ಸಂಘಟನೆಗಳು ಸೇರಿ ಮುಂದಿನ ದೊಡ್ಡ
ದೊಡ್ಡ ಮಟ್ಟದ ಹೋರಾಟಗಳನ್ನು ನಾವು ಮಾಡಲಿಕ್ಕೆ ತಯಾರಿದ್ದೀವಿ ಸರ್. ನಾವು ಜನಸಾಮಾನ್ಯರು ಪತ್ರಿಕೆಯಲ್ಲಿ ಬಂದಿರುವಂಥ ವಿಷಯವನ್ನು ಸತ್ಯ ಅಂತ ಹೇಳಿ ಪರಿಗಣಿಸ್ತೇವೆ. ಯಾಕೆಂತ ಹೇಳಿದರೆ ನಮಗೆ ಸಿಗುವಂಥ ಒಂದು ಸಾಮಾಜಿಕ ಸಂಪರ್ಕ ಅಂದರೆ ಪತ್ರಿಕೆ. ಅಂಥ ಪತ್ರಿಕೆಯಲ್ಲಿ ಇಷ್ಟು ವರ್ಷದ ಹಿಂದೆ ಆಗಿರುವಂಥ ಒಂದು ಅನಾಚಾರ, ಒಂದು ಮಹಿಳೆಯ ಮೇಲೆ ಆಗಿರುವಂಥ ಅನಾಚಾರವನ್ನು ಇವತ್ತು ಅದು ಬಹಿರಂಗ ಬಂದಿದೆ ಅಂತ ಹೇಳಿದರೆ ಸತ್ಯ ಯಾವತ್ತೂ ಸಾಯಲ್ಲ ಅಂತ ಹೇಳೋದಕ್ಕೆ ಇದೊಂದು ಉದಾಹರಣೆ ಅಂತ ಹೇಳ್ತಾ ಇದ್ದೇನೆ. ಅದ್ರ ಜೊತೆ ನಾನು ಹೇಳ್ತಾ ಇದ್ದೇನೆ, IAS ಆಫೀಸರ್ಗಳಂಥವರು ಇವತ್ತು ಇಂಥ ಕೃತ್ಯವನ್ನು ಮಾಡಿದ್ದಾರೆ ಅಂತ ಹೇಳಿದರೆ ಬೇಲಿಯೇ ಎದ್ದು ಹೊಲ ಮೈದಂತ ಆಗಿದೆ, ಅಂಥ ಪರಿಸ್ಥಿತಿ ಬಂದಿದೆ. ನಾವು ಯಾರ ಹತ್ರ ಹೇಳ್ಕೊಳ್ಬೇಕು? ಇದನ್ನು ದಯವಿಟ್ಟು ಇದು ಒಂದು ಸಣ್ಣ ಮಟ್ಟಿನ ಪ್ರತಿಭಟನೆ ಇರ್ಬೋದು, ಇದನ್ನು ಕರ್ನಾಟಕ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಪರಿಗಣಿಸಿ ಕೂಲಂಕುಷವಾಗಿ ಅದನ್ನು ತನಿಖೆ ಮಾಡಬೇಕು. ಗೃಹ ಸಚಿವರು ಇದನ್ನು ತನಿಖೆ ಮಾಡಿಸ್ಬಿಟ್ಟು ಇದು ಸತ್ಯ ಅಸತ್ಯತೆ ಬಗ್ಗೆ ಹೊರಗಡೆ ಬರಬೇಕು. ಯಾಕೆ ಅಂತ ಹೇಳಿದರೆ ಇವತ್ತು ನಾವು ಎಲ್ಲೋ ನಿರ್ಗತಿಕ ಮಹಿಳೆಯರು ಸಿಗ್ತಾರೆ, ನಾವು ಸಾಮಾಜಿಕ ಹೋರಾಟಗಾರರು ಹಾಗೆ ಸಮಾಜ ಕಾರ್ಯಕರ್ತರು, ಎಲ್ಲೋ ಒಂದು ಮಹಿಳೆ ಸಿಗ್ತಾಳೆ, ಅವಳನ್ನ ಕರ್ಕೊಂಡೋಗಿ ನಾವು ಸ್ವೀಕಾರ ಕೊಟ್ಟರೆ ತಗೊಂಡೋಗಿ ನಾವು ಗುಂಡಿಗೆ ಹಾಕ್ದಂಗೆ ಆಗ್ತಾ ಇದೆ. ಯಾವ ಭರವಸೆ ಮೇಲೆ ನಾವು ಆ ಮಹಿಳೆಯನ್ನು ಕರ್ಕೊಂಡೋಗಿ ನಾವು ಒಂದು ಸ್ವೀಕಾರ ಕೇಂದ್ರಕ್ಕೆ ಕೊಡೋದು ಹೇಳಿ? ಯಾವ ಭರವಸೆ? ನಮ್ಮ ಮನೆಯಲ್ಲಿ ಇಟ್ಕೊಳ್ಳೋದಕ್ಕೂ ಕಾನೂನು ಒಪ್ಪೋದಿಲ್ಲ, ಬೇರೆ ಕಡೆ ಇಡೋದಕ್ಕೂ ಪೊಲೀಸ್ ಸ್ಟೇಷನಲ್ಲಿ ಒಪ್ಪೋದಕ್ಕೂ ಕಾನೂನು ಒಪ್ಪೋದಿಲ್ಲ. ಅಂಥದ್ರಲ್ಲಿ ನಾವು ಸ್ವೀಕಾರ ಕೇಂದ್ರಕ್ಕೆ ತೊಗೊಂಡೋಗಿ ಆ ಮಹಿಳೆಯನ್ನು ಇಡೋಣ ಅಂತ ಹೇಳಿದರೆ ನಾವೇ ತಗೊಂಡೋಗಿ ಅವಳನ್ನು ಗುಂಡಿಗೆ ಹಾಕ್ದಂಗೆ ಆಗ್ತಾ ಇದೆ. ಅದರಿಂದಾಗಿ ದಯವಿಟ್ಟು ಸರ್ಕಾರ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಭಿವೃದ್ಧಿ ಇಲಾಖೆಯ ಮತ್ತು ಸಚಿವರು ಇದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳುವಂಥದ್ದು ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೇವೆ. ಇದು ಇವತ್ತು ಸಣ್ಣ ಮಟ್ಟಿನ ಪ್ರತಿಭಟನೆ ಇರ್ಬೋದು. ನಾಳೆ ಇದಕ್ಕೆ ನಮಗೆ ಸರಿಯಾದ ನ್ಯಾಯ ಸಿಗಲಿಲ್ಲ ಅಂದರೆ ಉಗ್ರ ಹೋರಾಟವನ್ನು ನಾವು ರಾಜ್ಯಾದ್ಯಂತ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬೇಡಿಕೆ ಏನಿಲ್ಲ, ಇದು ಸತ್ಯನಾ ಅಸತ್ಯನಾ ಇದ್ರ ಬಗ್ಗೆ ಅವ್ರು ತನಿಖೆ ಮಾಡಲಿ. ಯಾಕೆಂದರೆ ಒಬ್ಬ ಗೃಹ ಸಚಿವರಿಂದ ಸಾಧ್ಯ ಇದೆ ಇದನ್ನು ತನಿಖೆ ಮಾಡೋದಕ್ಕೆ. ಯಾಕೆಂದರೆ ಅವ್ರು ಕೂತ್ಕೊಂಡಲ್ಲೇ ಏನು ವರದಿಗಳಿದೆ, ಏನು ದಾಖಲೆಗಳಿದೆ ತರಿಸೋದಕ್ಕಾಗತ್ತೆ. ಅದರಿಂದಾಗಿ 1776 ಹೆಣ್ಣುಮಕ್ಕಳ ಜೀವನ ಏನಾಗಿದೆ ಅಂತ ಹೇಳುವಂಥದ್ದು, ಅಟ್ಲೀಸ್ಟ್ 1776ರಲ್ಲಿ ಒಂದು ಹೆಣ್ಣಿನ ಜೀವನ ಏನಾಗಿದೆ ಅಂತ ಗೊತ್ತಾದರೆ ಅನ್ನ ಬೆಂದಿದೆಯಾ ಅಂತ ನೋಡೋದಕ್ಕೆ ಒಂದು ಅಗಳ ತೊಗೊಳ್ತೀವಿ, ಆವಾಗ ಗೊತ್ತಾಗುತ್ತೆ ಯಾರ ಹಣೆ ಬರ ಹೇಗಿದೆ ಅಂತ ಹೇಳುವಂಥದ್ದು. ಇದು ನಾವೆಲ್ಲ ಹೋಗಿ ಗೃಹ ಸಚಿವರ ಹತ್ರ ಮಾತಾಡ್ತೀವಿ. ಈ ಗೃಹ ಸಚಿವರು ಮಾತ್ರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಏನೀಗ ಸ್ವೀಕಾರ ಕೇಂದ್ರದಲ್ಲಿ ಹೆಣ್ಮಕ್ಳಿಗೆ ಈ ಥರ ಅತ್ಯಾಚಾರನೇ ಆಗಿರ್ಬೋದು. ಈಗ ಮನೆಗೆಲಸಗಾರರಿಗೆ ಅಂತ ಕಳಿಸಿರ್ತಾರೆ, ಅಲ್ಲಿ ದಾಖಲೆಗಳೇ ಇಲ್ಲ. ಎಷ್ಟು ಜನನ ಕಳಿಸಿದ್ದೀವಿ, ಎಷ್ಟು ಜನ ವಾಪಸ್ ಬಂದಿದ್ದಾರೆ, ಎಷ್ಟು ಜನ ಇದ್ದಾರೆ, ಇಲ್ಲ ಸತ್ತಿದಾರೋ ಬದುಕಿದಾರೋ ಅನ್ನೋ ದಾಖಲೆಗಳೇ ಇಲ್ಲ. ಈ ಇದರಲ್ಲೇ 3 ವರ್ಷದಿಂದ ಕೂಡ ಜನವಾದಿಯಾಗಿ ನಮ್ಮದು ನಾಯಂಡಹಳ್ಳಿಲಿ ಒಂದು ಕೇಸ್ ಆಗಿ ನಾವು ಹೋಗಿದ್ದೋ. ಆವಾಗ ಅಜ್ಜಿ ಇದ್ದಾರೆ, ಅವಳಿಗೆ ಅಜ್ಜಿ ಇದ್ದಾರೆ ಬಿಡಿ ಅಂತಂದ್ರೂ ಕೂಡ ಅವ್ರಿಗೆ ಬಿಡಲಿಲ್ಲ. ಯಾಕೆ ಅಂತಂದರೆ ಈಗ ಅದೇ ಅಜ್ಜಿ ಇಲ್ಲ, ತಂದೆ ತಾಯಿನೇ ಬರಬೇಕು, ತಂದೆ ತಾಯಿ ಇದ್ದರೆ ನೆನ್ನೆನೇ ಅವ್ರನ್ನ ಕರ್ಕೊಂಡು ಹೋಗಬೇಕು, ಇಲ್ಲಾಂದರೆ ಇಲ್ಲ ಅಂತಂದ್ಬಿಟ್ಟು ಅಜ್ಜಿ ಇದ್ರೂ ಕೂಡ ಅವ್ರಿಗೆ ಕಳಿಸ್ಲೇ ಇಲ್ಲ. ನಾವು ಜನವಾದಿಯಾಗಿ ಹೋಗಿ 3 ವರ್ಷದ ಹಿಂದೆ ಹೋಗಿ ಇದನ್ನು ಹೋರಾಟ ಹೋಗಿ ಇದು ಮಾಡ್ಕೊಬಂತು. ಅಲ್ಲಿ ಹೆಣ್ಮಕ್ಳನ್ನ ಸಂಪರ್ಕ ಮಾಡಿದಾಗ ರಾತ್ರಿ ಹೊತ್ತು ಯಾರ್ಯಾರೋ ಬರ್ತಾರೆ, ಇಲ್ಲಿಂದ ಹೆಣ್ಮಕ್ಳನ್ನ ಅಲ್ಲಿಗೆ ಕಳಿಸ್ತಾರೆ. ಈ ಥರ ಎಲ್ಲ ಚಟುವಟಿಕೆಗಳು ಅಲ್ಲಿ ನಡೀತಾ ಇದೆ. ಇದ್ರ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು ಮತ್ತು ಇದಕ್ಕೊಂದು ನ್ಯಾಯ ಕೊಡಿಸ್ಬೇಕು ಅಂತೇಳಿ ನಮ್ಮ ಜನವಾದಿ ಮಹಿಳಾ ಸಂಘಟನೆಯಿಂದ ಕೇಳ್ತಾ ಇದ್ದೀವಿ. ದಾಖಲೆ ಏನೂ ಇದು ಮಾಡಿರಲಿಲ್ಲ. ಆದರೆ ನಾವು ಅಲ್ಲಿ ಹೋಗಿ ಸಂಪರ್ಕ ಮಾಡ್ಕೊಂಡು ಬಂದಾಗ ಯಾರೂ ಕೂಡ ಅದಕ್ಕೆ ಅವ್ರ ತಂದೆ ತಾಯಿನೇ ಆಗ್ಬೋದು, ಇಲ್ಲಾಂದರೆ ಅವ್ರಿಗೆ ಯಾರು ಅಧಿಕಾರಿಗಳೇ ಇದ್ದೇ ಇಲ್ಲಂದ್ರಿಂದ ಅವ್ರ ಆಸರೆನೇ ಇಲ್ಲ ಇರೋದ್ರಿಂದ ಯಾರೂ ಅಲ್ಲಿ ಕಂಪ್ಲೇಂಟ್ ಕೊಡೋಕ್ಕೂ ಕೂಡ ಸಹ ಇದು ಮಾಡೋಕ್ಕೆ ಬರಲಿಲ್ಲ. ಆದರೆ ಜನವಾದಿಯಾಗಿ ನಾವು ಅಲ್ಲಿ ಹೋಗಿ ಒಂದು ಹೆಣ್ಮಗುನ ನಾವು ಇದು ಮಾಡ್ಕೊಂಡು ಸೈನ್ ಹಾಕೊಂಡು ಕರ್ಕೊಂಡು ಬಂದಿದ್ದೋ ಅಜ್ಜಿ ಸಂಪರ್ಕದಿಂದ.